ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯಡಿ ನಿರ್ಮಿಸಲಾಗುತ್ತಿರುವ ವಾದಿರಾಜ ವಾಲಗ ಮಂಡಳಿ ಕನ್ನಡ ಚಲನಚಿತ್ರದ ಚಿತ್ರೀಕರಣ ಭರದಿಂದ ಸಾಗುತ್ತಿದ್ದು, ಮುಂದಿನ ವರ್ಷದ ಮೇ ತಿಂಗಳಿನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಪ್ರೊಡಕ್ಷನ್ನ ಅಧ್ಯಕ್ಷರಾದ ನಿರ್ಮಾಪಕ ಡಾ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ತಿಳಿಸಿದ್ದಾರೆ. ಬ್ರಹ್ಮಾವರ ತೆಂಕುಮನೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 300 ವರ್ಷಗಳ ಇತಿಹಾಸವುಳ್ಳ ಬ್ರಹ್ಮಾವರ ತೆಂಕುಮನೆಯಲ್ಲಿ ಮುಂದಿನ 15 ದಿನಗಳ ಚಿತ್ರೀಕರಣ ನಡೆಯಲಿದ್ದು, ಆ ಬಳಿಕ ಮಂಗಳೂರು ಅದ್ಯಪಾಡಿ ಮಂಜೇಶ್ವರದಲ್ಲಿ ಚಿತ್ರೀಕರಿಸಲಾಗುತ್ತದೆ. 50 ದಿನಗಳಲ್ಲಿ ಚಿತ್ರೀಕರಣವನ್ನು ಪೂರ್ಣಗೊಳಿಸಿ ಮೇನಲ್ಲಿ ತೆರೆ ಕಾಣಲಿದೆ. ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಾದಿರಾಜ ವಾಲಗ ಮಂಡಳಿ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಇದು ಹಾಸ್ಯ ಪ್ರಧಾನ ಸಿನಿಮಾವಾಗಿದ್ದು, ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಉದ್ದೇಶವಿದೆ. ತಾರಾಂಗಣದಲ್ಲಿ ನವೀನ್ ಡಿ ಪಡೀಲ್, ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಪಣಾಜೆ, ಪುಷ್ಪರಾಜ್ ಬೋಳೂರ್, ಶೋಭರಾಜ್ ಪಾವೂರು, ಗೋಪಿನಾಥ್ ಭಟ್, ತನ್ವಿ ರಾವ್, ವೆಣ್ಯ ರಾಯ್, ಚೈತ್ರಾ ಶೆಟ್ಟಿ, ಕೀರ್ತನಾ ಮುಖ್ಯ ವೇದಿಕೆಯಲ್ಲಿ ಅಭಿನಯಿಸುತ್ತಿದ್ದಾರೆ. ಗ್ರಾಮೀಣ ಭಾಗದ ಸೊಗಡನ್ನು ಚಿತ್ರದಲ್ಲಿ ತರುವ ಉದ್ದೇಶದಿಂದ ಇಲ್ಲಿ ಚಿತ್ರೀಕರಿಸುತ್ತಿದ್ದೇವೆ. ಈ ಚಿತ್ರದಲ್ಲಿ ನವೋದಯ ಗುಂಪುಗಳ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯು 2009ರಲ್ಲಿ ಆರಂಭಗೊಂಡಿದ್ದು, ಜೋಗುಳ ಎಂಬ ಮೆಗಾ ಧಾರಾವಾಹಿಯನ್ನು ಕಿರುತೆರೆಗೆ ಅರ್ಪಿಸಿದೆ. ಮಿನು ಬಳಂಜ ಅವರ ನಿರ್ದೇಶನದಲ್ಲಿ ಸುಮಾರು 6 ಕಂತುಗಳಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಂಡ ಈ ಧಾರಾವಾಹಿಯು ಜನಮೆಚ್ಚುಗೆ ಗಳಿಸಿದೆ. ನಿರ್ದೇಶಕ ಎಂ.ಡಿ. ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಸಿನಿಮಾ ನಟ ಪ್ರಜ್ವಲ್ ದೇವರಾಜ್ ಹಾಗೂ ಬಹುತಾರಾಗಣದಲ್ಲಿ ನಿರ್ಮಾಣವಾಗಿದ್ದು, ಇದು ಬಹುಪಾಲು ವಿದೇಶದಲ್ಲಿ ಚಿತ್ರೀಕರಣಗೊಂಡಿದೆ. ಇದು ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯ ಮೊದಲ ಚಲನಚಿತ್ರವಾಗಿದೆ ಎಂದು ತಿಳಿಸಿದರು. ವಾದಿರಾಜ ವಾಲಗ ಮಂಡಳಿ ಎನ್ನುವಂತಹ ಸಿನಿಮಾ ಇವತ್ತು ಶೂಟಿಂಗ್ನ 4ನೇ ದಿವಸ ನಡೀತಾ ಇದೆ. ಇತಿಹಾಸ ಪ್ರಸಿದ್ಧವಾದಂಥ ಬ್ರಹ್ಮಾವರದ ತೆಂಕುಮನೆಯಲ್ಲಿ ಬರದಿಂದ ಚಿತ್ರೀಕರಣ ಹಗಲು ರಾತ್ರಿ ಎನ್ನದೇ ನಡೀತಾ ಇದೆ. ಸುಮಾರು 50 ದಿನಗಳ ಕಾಲ ಈ ಚಿತ್ರೀಕರಣ ನಡೆದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮಾರ್ಚ್ನಲ್ಲಿ ನಡೆದು ಮೇ ತಿಂಗಳಲ್ಲಿ ಈ ಚಲನಚಿತ್ರ ತೆರೆ ಕಾಣ್ತಾ ಇದೆ. ಕರಾವಳಿಯ ಪ್ರಸಿದ್ಧ ನಟರಾದ ನವೀನ್ ಡಿ ಪಡೇಲ್, ಪ್ರಕಾಶ್ ತುಮಿನಾಡು, ದೀಪಕ್ ರೈ, ಪುಷ್ಪರಾಜ್ ಬೊಳ್ಳೂರು, ಮಹಿಮ್ ರಾಮದಾಸ್, ಎನ್ಲಾ ರೈ, ತನ್ವಿ ರಾವ್, ಶೋಭರಾಜ್ ಪಾವೂರು ಮುಂತಾದವರು ನಟಿಸ್ತಾ ಇದ್ದಾರೆ. ಅದೇ ರೀತಿ ಗೋಪಿ ಅವರು ಕೂಡ ಇದರಲ್ಲಿ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಚಿತ್ರಕಥೆ ನಿರ್ದೇಶನ ಶಶಿರಾಜ್ ಕಾವೂರು ಅವರದ್ದು. ಸಂಪೂರ್ಣ ಹಾಸ್ಯಭರಿತವಾದಂಥ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತ ಈ ಚಲನಚಿತ್ರ ಒಂದು ರಾಜ್ಯಕ್ಕೆ ಹಾಸ್ಯಭರಿತವಾದಂತಹ ಸಾಮಾಜಿಕ ಚಲನಚಿತ್ರವನ್ನು ಕಥೆಯನ್ನು ನೀಡ್ತಾ ಇದೆ. ನಿರ್ದೇಶಕ ಶಶಿರಾಜ್ ರಾವ್ ಕಾವೂರು ಮಾತನಾಡಿ, ಕರಾವಳಿಯ ಪ್ರತಿಭಾವಂತ ರಂಗಭೂಮಿ ಕಲಾವಿದರ ಮುಖ್ಯ ಭೂಮಿಕೆಯಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದು, 300 ವರ್ಷಗಳ ಇತಿಹಾಸವುಳ್ಳ ಬ್ರಹ್ಮಾವರ ತೆಂಕುಮನೆಯಲ್ಲಿ ಚಿತ್ರೀಕರಣ ಮಾಡುತ್ತಿದ್ದೇವೆ. 15 ದಿನಗಳ ಚಿತ್ರೀಕರಣದ ಬಳಿಕ ಮಂಗಳೂರಿನಿಂದ ಟ್ರಾವೆಲ್ ಶೂಟಿಂಗ್ ಮಂಜೇಶ್ವರದಲ್ಲಿ ನಡೆಯಲಿದೆ. ನಿರ್ಮಾಪಕರು, ನಟರ ಸಂಪೂರ್ಣ ಸಹಕಾರವಿದ್ದು 50 ದಿನದಲ್ಲಿ ಶೂಟಿಂಗ್ ಮುಗಿಸುತ್ತೇವೆ ಎಂದರು. ಬಹಳ ಮುಖ್ಯವಾಗಿ ಕರಾವಳಿಯ ಕಲಾವಿದರು, ಅದು ಕೂಡ ರಂಗಭೂಮಿಯ ಹಿನ್ನೆಲೆ ಉಳ್ಳಂತಹ ಅದ್ಭುತ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ನಮಗೆ ಎಲ್ಲ ರೀತಿಯಿಂದ ಅವರು ಸಹಕಾರ ಮಾಡ್ತಾ ಇದ್ದಾರೆ. ರಾತ್ರಿ ನಿನ್ನೆ ಕೂಡ ಅಷ್ಟೇ ಬೆಳಿಗ್ಗೆ 6 ಗಂಟೆವರೆಗೆ ಶೂಟಿಂಗ್. ಹಾಗಾಗಿ ಅದು ಕೂಡ ಒಂದು ದೊಡ್ಡ ಸಾಹಸದ ಕಷ್ಟದ ಕೆಲಸ. ಆದರೂ ಕಲಾವಿದರು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ಸರ್, ಹೇಗೆ ಈ ತುಳುನಾಡಿನ ಕಂಟೆಂಟ್ಗಳಿಗೆ ಸ್ಟೇಟ್ ಅಲ್ಲಿ ಹೇಗೆ ಇದೇ ರೀತಿಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ? ನಿಮಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ತುಳುನಾಡಿನ ಒಂದು ಮಣ್ಣಿನ ಸೊಗಡಿರುವಂತಹ ಒಂದು ಕಥೆಗಳಿಗೆ ರಾಜ್ಯದಾದ್ಯಂತ ದೇಶದಾದ್ಯಂತ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬರ್ತಾ ಉಂಟು. ಹಾಗಾಗಿ ತುಂಬಾ ಜನ ಪ್ರತಿಭಾನ್ವಿತ ಕಲಾವಿದರು, ನಿರ್ದೇಶಕರು ಮತ್ತೆ ಕಥೆಗಾರರು ಇಲ್ಲಿ ಹೊಸ ರೀತಿಯ ಪ್ರಯತ್ನ ಮಾಡಲಿಕ್ಕೆ ಸ್ವಲ್ಪ ಧೈರ್ಯ ಬರ್ತಾ ಉಂಟು. ಆ ನಂತರ ನಾವು ಮಂಗಳೂರಿಗೆ ಹೋಗ್ತೇವೆ. ಮಂಗಳೂರು ಅದ್ಯಪಾಡಿಯಲ್ಲಿ ಒಂದು 10 ದಿವಸ ಶೂಟಿಂಗ್ ಇದೆ. ಆ ನಂತರ ಟ್ರಾವೆಲ್ ಶಾಟಿಗೆ ನಾವು ಮಂಜೇಶ್ವರದ ಹತ್ತಿರದ್ದು ಕೆಲವು ಪ್ಲೇಸ್ಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೇವೆ. ಒಟ್ಟು 50 ದಿವಸಗಳ ಕಾಲ. ಸುದ್ದಿಗೋಷ್ಠಿಯಲ್ಲಿ ಮೇಘರಾಜ್ ಆರ್ ಜೈನ್,
ಛಾಯಾಚಿತ್ರಗಾರ ಎಸ್ ಚಂದ್ರಶೇಖರ್, ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ, ಸಹ ನಿರ್ಮಾಪಕ ಜಯಪ್ರಕಾಶ್ ತುಂಬೆ, ವಿನಯ್ ಕುಮಾರ್ ಸೂರಿಂಜೆ, ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಶಶಿಕುಮಾರ್ ರೈ ಬಾಳ್ಯುಟ್ಟು, ಮಹೇಶ್ ಹೆಗಡೆ ಎಂ, ರವೀಂದ್ರ ಕಂಬಳಿ, ಕಾರ್ಯಕಾರಿ ನಿರ್ಮಾಪಕ ಸಂತೋಷ್ ಶೆಟ್ಟಿ, ನಟ ಗೋಪಿನಾಥ್ ಭಟ್, ಸುನಿಲ್ ಕುಮಾರ್ ಬಜ್ಗೋಳಿ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.